ಇದು ಸತ್ಯದ ಬೆಳಕು. ಹಳೆಯ ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮ. ಚಿಕ್ಕಬಿದರಕಲ್ಲು ಸರ್ಕಾರಿ ಪ್ರೌಢಶಾಲೆಯಲ್ಲಿ 1999 2000ನೇ ಸಾಲಿನ 10ನೇ ತರಗತಿ ಹಳೆಯ ವಿದ್ಯಾರ್ಥಿಗಳು ಸ್ನೇಹ ಸಮ್ಮಿಲನದ ಮೂಲಕ ಅಕ್ಷರ ಕಲಿಸಿದ ಸುಜಾತ, ಪಿ.ವಿ. ಲಲಿತಾ, ಬಿ. ಮಂಗಳಾಂಬಿಕೆ, ಜಯಲಕ್ಷ್ಮಿ, ಎಂ.ಎನ್. ಗೋವಿಂದಯ್ಯ, ಜೆ.ಎನ್. ರವಿ, ಬಿ.ಟಿ. ಗೋವಿಂದೇಗೌಡ ಗುರುಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಬೆಂಗಳೂರು ಉತ್ತರ ತಾಲೂಕಿನ ಚಿಕ್ಕಬಿದರಕಲ್ಲು ಸರ್ಕಾರಿ ಪ್ರೌಢಶಾಲೆಯ ಸುಮಾರು 60ಕ್ಕೂ ಹೆಚ್ಚು ಹಳೆಯ ವಿದ್ಯಾರ್ಥಿಗಳು ಒಟ್ಟುಗೂಡಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂಬ ನುಡಿಯಂತೆ 25 ವರ್ಷಗಳ ಹಿಂದೆ ಪ್ರಾಥಮಿಕ ಪ್ರೌಢಘಟ್ಟದಲ್ಲಿನ ತಪ್ಪುಗಳನ್ನು ತಿದ್ದಿ ಅಕ್ಷರ ಜ್ಞಾನ ಕಲಿಸಿ ಸರಿಯಾದ ಹಾದಿಯಲ್ಲಿ ಜೀವನ ನಡೆಸಲು ಮಾರ್ಗದರ್ಶನ ನೀಡಿದ ಶಿಕ್ಷಕರನ್ನು ವಿದ್ಯಾರ್ಥಿಗಳು ನೆನಪು ಮಾಡಿಕೊಂಡು ಗುರುಗಳನ್ನು ಕರೆತಂದು ಸನ್ಮಾನಿಸಿದರು. ಎಂ.ಎನ್. ಗೋವಿಂದಯ್ಯ ಮಾತನಾಡಿ, ವಿದ್ಯೆಯಿಂದ ವಿನಯ, ವಿನಯದಿಂದ ಸಂಸ್ಕಾರ, ಸಂಸ್ಕಾರದಿಂದ ದೇಶದ ಉತ್ತಮ ಪ್ರಜೆಯಾಗಿದ್ದಾರೆ. ಅಲ್ಲದೆ ಕಲ್ಲನ್ನು ಹರಳು ಮಾಡಿದರೆ ಮರಳು, ಅದೇ ಕಲ್ಲನ್ನು ನೆಲಕ್ಕೆ ಹಾಕಿದರೆ ಹಾಸುಗಲ್ಲು, ಮತ್ತದೇ ಕಲ್ಲನ್ನು ಶಿಲ್ಪಿ ಕೆತ್ತಿ ಶಿಲೆ ಮಾಡಿ ದೇವಸ್ಥಾನದಲ್ಲಿ ಇಟ್ಟರೆ ಅದು ದೇವರಾಗುತ್ತದೆ. ಅದೇ ರೀತಿ ವಿದ್ಯಾರ್ಥಿಗಳನ್ನು ತಿದ್ದಿ ತೀಡಿ ಉತ್ತಮ ಪ್ರಜೆ ಮಾಡುವಲ್ಲಿ ಶಿಕ್ಷಕರ ಪಾತ್ರ ಅವಿಸ್ಮರಣೀಯ ಎಂದರು. ಈ ಸಂದರ್ಭದಲ್ಲಿ ಬಿ.ಟಿ. ಗೋವಿಂದೇಗೌಡ ಮಾತನಾಡಿ, ಕಲ್ಲಿನಲ್ಲಿಯೂ ಚಿಗುರನ್ನು ಬೆಳೆಸುವ ಶಕ್ತಿ ಇರುವುದು ಗುರುಗಳಿಗೆ ಮಾತ್ರ. ಅಂತಹ ಗುರುಗಳಿಗೆ 25 ವರ್ಷದ ನಂತರ ಸನ್ಮಾನಿಸಿ ಗೌರವ ನೀಡುತ್ತಿರುವುದು ಸಂತಸದ ವಿಷಯ ಎಂದು ಭಾವುಕರಾದರು. ಹಳೆಯ ವಿದ್ಯಾರ್ಥಿಗಳಾದ ಪ್ರಕಾಶ್, ಮಧುಕುಮಾರ್, ಮಂಜುಳಾ, ಸುಚಿತ್ರಾ, ನಿಂಗಪ್ಪ, ಸ್ವಾಮಿ, ನರೇಂದ್ರ, ವೆಂಕಟೇಶ್, ಮಾಲಾವತಿ, ಪುಷ್ಪಲತಾ, ಯಮುನಾ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವಜ್ರಾಕ್ಷ ನ್ಯೂಸ್ ರಿಪೋರ್ಟ್, ಕೆಂಪರಾಜು, ಪಿಣ್ಯ, ದಾಸರಹಳ್ಳಿ. ಅದರಲ್ಲಿ ನಮಗೆ ಇಷ್ಟವಾದ 4 ಜನ ಗುರುಗಳನ್ನು ಕಳ್ಕೊಂಡರು. ಎರಡನೇದಾಗಿ ನನ್ನ ಆತ್ಮೀಯ ಸ್ನೇಹಿತರಾದ 4 ಜನ ಸ್ನೇಹಿತರನ್ನು ಕಳ್ಕೊಂಡಿದ್ದೆ. ಮೊದಲನೆಯದು ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಮುಖ್ಯ ಉಪಾಧ್ಯಾಯರಾದಂಥ ಶ್ರೀ ಕಲಾಂಜಲಿ ಮೇಡಮ್. ಎರಡನೇದು ಎನ್ ರಂಗಸ್ವಾಮಿ ಅವರು, ಪಿ.ಟಿ. ಮಾಸ್ಟರ್. ಮೂರನೇದು ಕೆ. ರಾಮಯ್ಯ ಸರ್, ಕನ್ನಡ ಅಧ್ಯಾಪಕರು. ನಾಲ್ಕನೇದು ಬಿ.ಎಸ್. ರವೀಂದ್ರ ಅವರು. ಇನ್ನು ನನ್ನ ಗೆಳೆಯರಾದ ಆಲ್ಬೋರ್ಟ್ ಡಿಸೋಜ, ರವಿ ಎಲ್, ಸಿ.ಎಂ. ನಾಗರಾಜ್, ಇವರು ನಮ್ಮಿಂದ ದೂರಾಗಿದ್ದಾರೆ. ಇವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ದಯವಿಟ್ಟು ಎಲ್ಲರೂ ನಿಂತು 1 ನಿಮಿಷ ಮೌನಾಚರಣೆ ಮಾಡಿ. ನಡೆಸೋದಕ್ಕೆ ತುಂಬಾ ಹೆಮ್ಮೆಯಿಂದ ಹೇಳ್ಕೋಬಹುದು. ಹಾಗೆ ನಮ್ಮ ಗುರುಗಳೇ ಹೇಳ್ಕೋಬೇಕು ಅಂದ್ರೆ ಇವತ್ತು ನಮ್ಗೆ ನೋಡ್ತಾ ಇದೆ ತುಂಬಾ ಖುಷಿ ಆಗ್ತಾ ಇದೆ, ಒಂದ್ ಕಡೆ ಭಯನೂ ಆಗ್ತಾ ಇದೆ. ಯಾಕೆಂದ್ರೆ ನಾವು ಅವಾಗ ಓಡಾಡ್ತಾ ಇರ್ಬೇಕಾದ್ರೆ SHW ಬಂದ್ರು, BDG ಬಂದ್ರು, ಸೊ ಓಡೋ ಹೋಗ್ತಿದ್ವಿ. ಇವತ್ತು ಎದುರುಗಡೆ ನಿಂತ್ಕೊಂಡು ವೆಲ್ಕಮ್ ಮಾಡ್ಕೊತಾ ಇದ್ದೀವಿ. ಸೊ ಅವ್ರಿಗೂ ಕೂಡ ಸ್ವಾಗತ ಕೋರುತ್ತಾ ಅವರ ಆರೋಗ್ಯ ಕ್ಷೇಮ ಎಲ್ಲ ಚೆನ್ನಾಗಿಟ್ಕೊಂಡು ಇವತ್ತು ಬಂದಿರೋದಕ್ಕೆ ಅವ್ರಿಗೂ ಕೂಡ ತುಂಬಾ ಧನ್ಯವಾದಗಳನ್ನ ಹೇಳುತ್ತಾ ಅವ್ರಿಗೆ ಚಪ್ಪಾಳೆ ಮೂಲಕ ಅವ್ರಿಗೆ ಸ್ವಾಗತ ಕೋರಿ ಮುಖಾಂತರ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಅವರನ್ನು ನಮಗೆ ಸಿಕ್ಕಿರೋದು ನಮಗೆ ತುಂಬಾ ಸಂತೋಷ ಆಗ್ತಾ ಇದೆ. ಅವರು ಕೂಡ ವೇದಿಕೆ ಮೇಲೆ ಸ್ವಾಗತಿಸುತ್ತಾ ಅವರಿಗೂ ಹೂಗುಚ್ಛವನ್ನು ಕೊಡುವುದರ ಮುಖಾಂತರ ಸ್ವಾಗತಿಸೋಣ. ಸ್ವಲ್ಪ ಬೇಸರ ಆಗ್ತಾ ಇದೆ ಮನಸ್ಸಿಗೆ. ಅದನ್ನ ಬಿಟ್ಟರೆ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸ್ತಿರುವಂತಹ ಎಲ್ಲ ಸ್ನೇಹಿತರಿಗೆ ತುಂಬ ಧನ್ಯವಾದಗಳು. ಮತ್ತು ಹಾಗೆ ಎಲ್ಲ ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ಎಲ್ಲ ಗುರು ವೃಂದದವರಿಗೂ ಕೂಡ ಅಭಿನಂದಿಸುತ್ತಾ ನಮ್ಮ ಕಾರ್ಯಕ್ರಮದ ಕುರಿತು ಈ ದಿನ ನಮಗೆ HM ಶಾಲೆಯ ಮುಖ್ಯೋಪಾಧ್ಯಾಯರಾದಂಥ ತಿಪ್ಪೆ ರುದ್ರಪ್ಪನವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಆಗಮಿಸಬೇಕಾಗಿತ್ತು. ಆದರೆ ಕೆಲವು ಕಾರಣಾಂತರಗಳಿಂದ
ಅವರು ಇವತ್ತೇ ಇರೋದಂತ ಅವರ ಈ ಕಾರ್ಯಕ್ರಮವನ್ನು ಕುರಿತು ಒಂದೆರಡು ಮಾತಾಡಬೇಕು ಅಂತ ಹೇಳಿ ಕೇಳ್ಬಂದೀವಿ. ಹಾಗೂ 1999 2000 ಇಸ್ವಿಯ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆ ಬ್ಯಾಚಿನ SLC ವಿದ್ಯಾರ್ಥಿಗಳು ಅನ್ಸುತ್ತೆ. ಆವಾಗ 2000 SLC ವಿದ್ಯಾರ್ಥಿಗಳು. ನಿಮ್ಗೆಲ್ರಿಗೂ ನಮ್ಮ ಶಾಲೆಯ ಪರವಾಗಿ, ನಿಮ್ಮ ಶಾಲೆಯ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಮತ್ತೊಮ್ಮೆ ಅಂತ ಹೇಳ್ತಾರೆ, ಯಾವ್ದಾರ ಮಕ್ಳಿಗೆ ಕೇಳಿದ್ರೆ ಹೇಳ್ತಾರೆ, ನಾನು ಮ್ಯಾಥ್ಸ್ ಟೀಚರ್, ನಾನು ಯಲಹಂಕ ಡ್ಯೂಟಿ ಮಾಡ್ತಾ ಇದ್ದೆ ಮೊದಲು. ಇಲ್ಲಿ ಬಂದು 3 ವರ್ಷ ಆಗಿದೆ. ನಾನು ಚಂದ್ರಕುಮಾರ್ ಜೊತೆಗೆ ಬಂದೆ. ಈ ಕಾರ್ಯಕ್ರಮ ನೋಡಿ ಬಹಳ ಖುಷಿ ಆಯ್ತು. ನಾವು ನನ್ನ ನೇಟಿವ್ ಚಿತ್ರದುರ್ಗ ಡಿಸ್ಟಿಕ್ಕು. ನಾವು 89 ಮತ್ತು 91ನೇ ಸಾಲಲ್ಲಿ 89ನೇ ಸಾಲಲ್ಲಿ ನಾವು BSc. ನಾವು ಮೊನ್ನೆ ಒಂದು ಕಾರ್ಯಕ್ರಮ ಮಾಡಿದ್ವಿ, ಗುರು ವಂದನೆ ಕಾರ್ಯಕ್ರಮ. ಆ ಕಾರ್ಯಕ್ರಮ ಎಲ್ಲ ಲೆಕ್ಚರರ್ಸ್ ತನಕ ಕರೆಸಿದ್ವಿ. ಬಹಳ ಖುಷಿ ಆಯ್ತು. ಯಾಕೆಂದ್ರೆ ಕಲ್ಲಿನಲ್ಲಿಯೂ ಸಹ ಮೌಲ್ಯದ ಚಿಗುರನ್ನ ಬೆಳೆಸ್ತಕ್ಕಂಥ ಶಕ್ತಿ ಗುರುಗಳಿಗೆ ಮಾತ್ರ ಸಾಧ್ಯ. ಯಾಕೆ ಅಂದ್ರೆ ಶಿಕ್ಷಕರಾಗ್ಬೋದು, ನಾವು ವಕೀಲರಾಗ್ಬೋದು, ಡಾಕ್ಟರ್ ಆಗ್ಬೋದು, ಯಾವಾಗಲೂ ಸಹ ತಮ್ಮ ವೃತ್ತಿಯಿಂದ ತನ್ನ ಈಗ ರಾಜ ನೀನು ಅನ್ಕೊಂಡ್ರೆ ಬೇಡ, ನೀನು ಆಶೀರ್ವಾದದಿಂದ ಅವರೊಬ್ಬರೇ ಅಲ್ಲ, ಎಲ್ಲಾ ಗುರುಗಳು ನಮಗೆ ಅಚ್ಚುಮೆಚ್ಚು, ಅವರಿಗೂ ನಾವು ಅಚ್ಚುಮೆಚ್ಚು. ಇರಲಿ, ಅವರ ಸಂತೋಷವೇ ನಮ್ಮ ಸಂತೋಷ. ಈ ಒಂದು 25 ವರ್ಷದ ಸಮ್ಮಿಲನ ಎಷ್ಟು ಅದ್ಭುತವಾಗಿದೆ ಅಂದರೆ, ಇದು ಕಣ್ತುಂಬಿ ಸಮ್ಮಿಲನವಾಗಿದೆ, ಸ್ನೇಹ ಸಮ್ಮಿಲನವಾಗಿದೆ. ಮೊದಲನೆಯದಾಗಿ ನಾವು ಎಲ್ಲೋ ಬಿದ್ದಿದ್ದ ಕಲ್ಲು ಬಂಡೆಗಳು, ನಾವು ಹೀಗಿರುವಾಗ ನಮ್ಮ ತಂದೆ ತಾಯಿಗಳು ನಮ್ಮನ್ನು ತಂದು ನನ್ನ ಮಕ್ಕಳನ್ನು ನಿಮ್ಮ ಮಡಿಲಿಗೆ ಹಾಕಿದ್ದೇವೆ. ಗುರುಗಳೇ, ನಮ್ಮ ಮಕ್ಕಳಿಗೆ ವಿದ್ಯಾಬುದ್ಧಿ ಕೊಟ್ಟು ಕಲಿಸಿ ಎಂದು ಕೇಳುತ್ತಾರೆ. ಆಗ ಕಲ್ಲು ಬಂಡೆಯಾಗಿದ್ದ ನಮ್ಮನ್ನು ಕೆತ್ತಿ ಮೂರ್ತಿಯನ್ನಾಗಿ ಮಾಡುತ್ತಾರೆ. ಆ ಮೂರ್ತಿ ಒಂದು ದಿನ ಗರ್ಭಗುಡಿ ಸೇರುತ್ತೆ. ವಜ್ರಾಕ್ಷ ನ್ಯೂಸ್, ಇದು ಸತ್ಯದ ಬೆಳಕು.